ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ಮ ಸುಪ್ರಸಿದ್ಧ ಗಾಯಕರಾದ ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರ ನಮನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಗೆಲ್ಲರಿಗೂ ಸಹ ನಂದಿ ಕನ್ನಡ ಕೂಟದಿಂದ ವತಿಯಿಂದ ನಮಸ್ಕಾರಗಳು. ನಾನು ನಾಗರಾಜ್ ನಾಗತಿಹಳ್ಳಿ, ನಂದಿ ಕನ್ನಡ ಕೂಟದ ಈಗಿನ ಉಪಾಧ್ಯಕ್ಷ. ಈ ದಿನ ನಾವೆಲ್ಲ ಸೇರಿ ಸಂಗೀತದ ಮೂಲಕ ನಮ್ಮ SPB ಅವರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೇವೆ. ಇವತ್ತು ಸಮಿತಿ ಮತ್ತು ನಮ್ಮ ಅಧ್ಯಕ್ಷರು ಮೈಥಿಲಿ ಪರವಾಗಿ ಈ ಕಾರ್ಯಕ್ರಮವನ್ನ ಇವತ್ತು ಪ್ರಾರಂಭ ಮಾಡ್ಕೊತಾ ಇದ್ದೀವಿ. SP ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರರಂಗ ಕಂಡ ಅತ್ಯಮೂಲ್ಯ ಗಾಯಕರಲ್ಲಿ ಒಬ್ರು. ಇವರು ಮೂಲತಃ ಆಂಧ್ರ ಪ್ರದೇಶದವರು ಆದ್ರೂ ಸಹ ಬಹುತೇಕ ಭಾರತದ ಎಲ್ಲಾ ಸಿನಿ ರಂಗಗಳಲ್ಲಿಯೂ ಸಹ ಇವರು ಚಿರಪರಿಚಿತರು. ಇದೇ ಕಾರಣಕ್ಕೆ SPB ಅವ್ರನ್ನ ಎಲ್ಲಾ ಸಿನಿ ರಂಗಗಳಲ್ಲಿ ತಮ್ಮ ಮನೆಯ ಸದಸ್ಯನಂತೆ ಕಾಣ್ತಾ ಇದ್ರು. ಅತಿ ಮುಖ್ಯವಾಗಿ SPB ಅವರಿಗೆ ಕನ್ನಡದ ಜನ ಮತ್ತೆ ಕನ್ನಡದ ಮೇಲೆ ಎಲ್ಲಿಲ್ಲದ ಪ್ರೀತಿ ಇತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ನಿಮಗೆಲ್ಲ ನಾವು ಆಭಾರಿಯಾಗಿದ್ದೇವೆ. ವಿಶೇಷ ಉಲ್ಲೇಖ ನಮ್ಮ ಗೋವಿಂದರಾಜ್ ಅವರು. ಈ ಕಾರ್ಯಕ್ರಮ ನಡೆಸಬೇಕು ಅಂತ ಉತ್ತೇಜನ ಕೊಟ್ಟಂತವ್ರು. ಗೋವಿಂದರಾಜ್ ಅವರು ನಂದಿ ಕನ್ನಡ ಕೂಟದ ಮಾಜಿ ಅಧ್ಯಕ್ಷರು, ಒಳ್ಳೆಯ ನಾಯಕರು, ಕೂಟದ ಸ್ವಯಂ ಸೇವಕರು, ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಮುಖ್ಯವಾಗಿ ರಾಜ್ ಅವರು ನಮ್ಮ ಒಬ್ಬ ಯುವ ಚೈತನ್ಯ ಅಂದ್ರೆ ತಪ್ಪಾಗ್ಲಾರದು. ಈಗ ಗೋವಿಂದರಾಜ್ ಅವರು SP ಬಾಲಸುಬ್ರಹ್ಮಣ್ಯಂ ಅವರ ಕುರಿತು ಒಂದೆರಡು ಮಾತು ಹೇಳ್ಬೇಕು ಅಂತ ಹೇಳಿ ಕೂಟದ ಪರವಾಗಿ ಕೇಳ್ಕೊತೀನಿ. ನಮಸ್ಕಾರ ರಾಜ್. ಬಹಳ ಥ್ಯಾಂಕ್ಸ್ ನಾಗರಾಜ್. ಹೌದು, ವಾಲಂಟಿಯರ್ ಅಷ್ಟೇ ನಾನು ಕನ್ನಡ ಕೋಟೆಗೆ, ಅಂಡ್ ಐ ವಾಂಟ್ ಟು ಬಿ ಲೈಕ್ ದಟ್ ಫಾರ್ ಎವರ್. ಅಂಡ್ ಆಬ್ವಿಯಸ್ಲಿ ಯು ಗೈಸ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇದರ ತನಕ. ಫಸ್ಟ್ ನಾವು SP ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಕೇಳಿದಾಗ ಫಸ್ಟ್ ನಮ್ಗೆ ಅನ್ಸಿದ್ದು ಮೋಸ್ಟ್ಲಿ ಸರಿ ಹೋಗ್ತಾರೆ, ಏನೋ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಬಹಳ ಒಳ್ಳೆ ಕೇರ್ ಅಲ್ಲಿ ಇದ್ದಾರೆ, ಏನೋ ಒಂದು ಆಸೆ ಇತ್ತು ನಮ್ಗೆ. ಬಟ್ ಸಡನ್ ಆಗಿ ಅವ್ರು ಹೋಗ್ಬಿಟ್ರು ಅಂತ ಗೊತ್ತಾದಾಗ ಬಹಳ ಬೇಜಾರಾಯ್ತು. ಒಂಥರ ಶಾಕೆ ಅನ್ಬೋದಿತ್ತು, ಯಾಕಂದ್ರೆ ವಿ ಗ್ರೂ ಅಪ್ ವಿತ್ ದೇರ್ ಸಾಂಗ್ಸ್. ಅಂಡ್ ದೆನ್ ವೆನ್ ಐ ಸ್ಟಾರ್ಟೆಡ್ ರಿಫ್ಲೆಕ್ಟಿಂಗ್, actually his life is worth celebration because he has led a wonderful life with lot of achievement. So I think the best way to ಶ್ರದ್ಧಾಂಜಲಿ ಕೊಡೋದಕ್ಕೆ ಅಂದ್ರೆ ನಾವು ಒಂದು ಈ ತರ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂಡ್ ಮೂಲಭೂತವಾಗಿ ನಾವು ಫಸ್ಟ್ ಕೇಳ್ಕೋಬೇಕು, ಯಾಕೆ ನಾವು ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದೀವಿ ಅಂತ. ಒಂಥರ ಯಾಕೆ ನಮ್ಗೆ ಅವತ್ತಿನ ದಿವಸ ಎಲ್ಲಾರ್ಗು ಯಾತಕ್ ಬೇಜಾರಾಯ್ತು ಅಂದ್ರೆ, ಅವರು ಹಾಡಕ್ಕಿನ ಹೆಚ್ಚಾಗಿ ಆ ಹಾಡಿನ ಭಾವನೆಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ನಮ್ಗೆ ಅವಕಾಶಗಳು ಕೊಡ್ತು. ಅಂದ್ರೆ ನಾವು ಯಾವುದೇ ತರದ್ದು ಥಿಂಕಿಂಗ್ ಮಾಡ್ಬೇಕು ಅಂದ್ರೆ ಅವ್ರದ್ದೊಂದು ಹಾಡ್ ಬರೋದು. ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, 70s ಅಲ್ಲಿ ನಾವಿನ್ನೂ ಅವಾಗ ಜೋಶ್ ಆಗಿರೋ ಹುಡುಗರ ತರ ಇದ್ರೆ ಹಾವಿನ ದ್ವೇಷ ಅಂತ ಹಾಡ್ ಕೇಳಿದ ತಕ್ಷಣ ನಮ್ಗೆ ಎಲ್ಲಿಲ್ಲದ ರೋಷ ಬಂದ್ಬಿಡೋದು. ಅದಾಗಿ ನಂತರ ಕಾಲೇಜ್ ಹೋದಾಗ ನಮಗ್ ಫಸ್ಟ್ ಇಂಪ್ರೆಷನ್ ಬಂದಿದ್ದು ನಲ್ಲೇ ಎಲ್ಲಿರುವೆ ಅನ್ಕಂಡೆ ಕಾಲೇಜ್ಗೆ ಹೋದ್ವಿ, ಬಟ್ ಅಲ್ಲಿ ಹುಡುಗಿರು ಯಾರು ಸಿಕ್ಕಿಲ್ಲ, ಅದು ಬೇರೆ ವಿಷಯ. ಅದಾದ್ಮೇಲೆ ಮದುವೆ ಆದ್ಮೇಲೂ ಹಾಡುಗಳು ಏನ್ ಕಮ್ಮಿನ, ನಾನು ನೀನು ಒಂದಾದ ಮೇಲೆ ಆ ಹಾಡುಗಳೆಲ್ಲ ಎಷ್ಟೊಂದು ಸ್ಫೂರ್ತಿ ಕೊಡೋದು. ಅದಲ್ಲದೆ ಇನ್ನೊಂದು ಹಾಡು ಬಹಳ ಚೆನ್ನಾಗಿದೆ, ಅದು ಹೊಸ ಬಾಳಿಗೆ ನೀ ಜೊತೆಯಾದೆ. ಅದೆಲ್ಲ ಒಂಥರ ಕೆಲವು ಭಾವನೆಗಳು ಅಚ್ಚಿಳಿಯದೆ ನಮ್ಮಲ್ಲಿ ಉಳಿದಿದ್ರಿಂದ ನಮ್ಗೆ ಅಷ್ಟೊಂದು ಅವ್ರ ಬಗ್ಗೆ ಅಭಿಮಾನ, ಆಮೇಲೆ ಗೌರವ. ಹಾಗೆ ನಾವು ನೋಡ್ತಾ ಹೋದ್ರೆ ಈ 5 ದಶಕಗಳು ಆಳ್ಬಿಟ್ರು. ಅಂದ್ರೆ ಆಳೋದು ಅಂದ್ರೆ ಏನು, ಒಂದೊಂದು ಲ್ಯಾಂಗ್ವೇಜ್ ಅಲ್ಲೂ ಅಟ್ಲೀಸ್ಟ್ ಕನ್ನಡದಲ್ಲೇ ನಾನು ಹೇಳ್ಬೋದು, 70ರ ದಶಕದಿಂದ ಹಿಡಿದು ಈ 2010 ದಶಕದವರೆಗೂ 20-25 ಫಿಲ್ಮ್ ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಬಂದಿದ್ದಾರೆ ಪ್ರತಿ ವರ್ಷ, ವಿಚ್ ಈಸ್ ಅನ್ಹರ್ಡ್ ಆಫ್. ಯಾವುದೇ ಸಿಂಗರ್ ಅಲ್ಲೂ ಆ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿರೋದು. ಅಂಡ್ ದೆನ್ ಲೆಟ್ಸ್ ಲುಕ್ ಎಟ್ ಹಿಸ್ ಲೈಫ್ ಟೈಮ್ ಅಚೀವ್ಮೆಂಟ್ಸ್. ನೋಡಿ, ಈ ಸಿಂಗರ್ಗೆ 37ನೇ ವಯಸ್ಸಿನಲ್ಲೇನೆ ಫಿಲ್ಮ್ ಫೇರ್ ಅವರು ಲೈಫ್ ಟೈಮ್ ಅಚೀವ್ಮೆಂಟ್ ಕೊಟ್ಬಿಟ್ರು. ಅಂದ್ರೆ ಯಾರೊಬ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಸಿಗ್ಬೇಕು ಅಂದ್ರೆ ಅವ್ರಿಗೆ 60, 70, 80 ಕೊಟ್ರು ಹೆಚ್ಚೆಚ್ಚು. ಬಟ್ ಈತ 37ನೇ ವರ್ಷಕ್ಕೆ ತಗೊಂಡ್ರು ತದಂತರ 37 ವರ್ಷಗಳ ಕಾಲ ಅದೇ ಹೈ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡ್ಕೊಂಡ್ ಬಂದ್ರು. ದ್ಯಾಟ್ ಈಸ್ ಲೈಕ್ ಎ ಎಕ್ಸಾಂಪಲ್ ಫಾರ್ ಆಲ್ ಆಫ್ ಅಸ್. ನಮ್ಮ ಲೈಫಲ್ಲಿ ಯಾವುದೇ ಒಂದು ಸನ್ಮಾನ ಬಂದು ಆ ಸ್ಟೇಜಿಗೆ ನಿಲ್ಲಿಸಬಾರ್ದು, ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅನ್ನೋದಕ್ಕೆ ಉದಾಹರಣೆ ಆಗಿದ್ರು ಅವರು. ಆಮೇಲೆ ಅವ್ರಿಗೆ ಈ ನ್ಯಾಷನಲ್ ಅವಾರ್ಡ್ 6 ಸಿಕ್ತು. ನ್ಯಾಷನಲ್ ಅವಾರ್ಡ್ ಇಸ್ ಗಿವನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಇಟ್ಸ್ ಅ ವೆರಿ ಯುನೀಕ್ ಥಿಂಗ್. ಇಫ್ ಯು ಲುಕ್ ಎಟ್ ಇಟ್, ಈ ನ್ಯಾಷನಲ್ ಅವಾರ್ಡ್ಸ್ 6 ಸಿಕ್ತಂದ್ರೆ ಅಷ್ಟೊಂದು ಸಲ ಓಕೆ 6 ಸಿಕ್ಕಿದೆ ಅಂತೆ. ಬಟ್ ವೆನ್ ಯು ಕನ್ಸಿಡರ್ ಅಮಿತಾಬ್ ಬಚ್ಚನ್ ಅಂತ ಮೇರು ಆರ್ಟಿಸ್ಟ್ಗೆ ಕೇವಲ 4 ಸಿಕ್ಕಿದೆ. ಅದೇ SP ಬಾಲಸುಬ್ರಹ್ಮಣ್ಯಂ ಅವರಿಗೆ 6, ಅದು 4 ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ, ತೆಲುಗಲ್ಲಿ 3, ಕನ್ನಡದಲ್ಲಿ 1, ತಮಿಳಲ್ಲಿ 1, ಹಿಂದಿಲಿ 1. ಸೊ ಆ ತರ ಅಕಾಂಪ್ಲಿಷ್ಮೆಂಟು
ಮೋಸ್ಟ್ಲಿ ನಮ್ಮ ಜೀವಮಾನದಲ್ಲಿ ಇನ್ಯಾರು ಬರ್ತಾರೋ ಇಲ್ವೋ ಅನ್ನೋದೇ ಡೌಟ್. ಅಂಡ್ ದೆನ್ ಅಫ್ ಕೋರ್ಸ್ ಹಿಸ್ ಎಂಟೈರ್ ಬಾಡಿ ಆಫ್ ವರ್ಕ್ ನೋಡಿದ್ಮೇಲಂತೂ ಇಂಥ ವ್ಯಕ್ತಿ ಇನ್ನು ಬರಲ್ಲ ಉದಾಹರಣೆ. ಇನ್ಫ್ಯಾಕ್ಟ್ ನಾನು ನೋಡ್ತಾ ಇದ್ದೆ ಕೆಲವು ಪ್ರೋಗ್ರಾಮ್ಸ್ ಆದ್ಮೇಲೆ, ಸೋನು ನಿಗಮ್ ಅಂತ ಆರ್ಟಿಸ್ಟೇ ಹೇಳಿದ್ರು, ಅಂತ ಆರ್ಟಿಸ್ಟ್ ನಾನು ನೋಡಿಲ್ಲ. 15 ನಿಮಿಷದಲ್ಲಿ ಬರೋರು, 20 ನಿಮಿಷದಲ್ಲಿ ಹಾಡ್ನ ರೆಕಾರ್ಡ್ ಮಾಡಿ ಹೊರಟ್ಬಿಡೋರು. ಅಂತ ರೇರ್ ಟ್ಯಾಲೆಂಟ್ ನಮ್ಗೆ ಸಿಗಲ್ಲ ಅಂತ ಸೋನು ನಿಗಮ್ ಅಂತ ಹೇಳ್ಬೇಕು. ಇಸ್ ಆಲ್ಸೋ ಎ ಗ್ರೇಟ್ ಟ್ಯಾಲೆಂಟ್. ಆಮೇಲೆ ಲಾಸ್ಟ್ಲಿ ಅಫ್ಕೋರ್ಸ್ ನಾವು ಕಲಾವಿದರ ಜೊತೆ ಬಹಳ ಕಮ್ಮಿ ಇಂಟ್ರಾಕ್ಟ್ ಮಾಡ್ತೀವಿ. ಲೈಕ್ ಇಫ್ ಯು ಲುಕ್ ಅಟ್ ಇಟ್, ಕನ್ನಡ 2006 ಅಲ್ಲಿ ಅಫ್ಕೋರ್ಸ್ ಬೆಂಗಳೂರಲ್ಲಿ ಯೂಸ್ ಟು ಗಿವ್ ಲಾಟ್ ಆಫ್ ಪ್ರೋಗ್ರಾಮ್ ಅಲ್ಲೆಲ್ಲ ಹೋಗ್ತಾ ಇದ್ದೆ. ಒನ್ ಥಿಂಗ್ ಸ್ಟುಡ್ ಔಟ್ ಅಬೌಟ್ ದಿಸ್ ಆರ್ಟಿಸ್ಟ್ ಇಸ್ ಒಂಥರ ಹೃದಯವಂತ ಮನುಷ್ಯ. I mean, every Shraddhanjali you speak, they speak not only about his music, but how wonderful the person was. So I think we miss it. But ಏನಂದ್ರೆ ಇನ್ನು 40,000 ಹಾಡುಗಳು ಹಾಡಿ ನಮಗೆ ಜೀವಮಾನ ಪೂರ್ತಿ ಒಂದು ಖಜಾನೆನೆ ಕೊಟ್ಟೊಟ್ಟೋಗಿದ್ದಾರೆ. ಸೊ ಇಟ್ಸ್ ಎ ಸೆಲೆಬ್ರೇಷನ್ ಆಫ್ ಲೈಫ್. ಅಂಡ್ ನನಗೆ ಅವಕಾಶ ಕೊಟ್ಟಂತ ನಮ್ಮ ಕನ್ನಡ ಸಂಘದವರಿಗೆ ನಾನು ಚಿರಋಣಿ. ಥ್ಯಾಂಕ್ ಯು ಫಾರ್ ಲೆಟಿಂಗ್ ಮಿ ಸ್ಪೀಕ್. ಅಂಡ್ ಇವತ್ತು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳಿದೆ. ಸೊ ಐ ಆಮ್ ಜಸ್ಟ್ ಗೋನಾ ಸಿಟ್ ಬ್ಯಾಕ್ ಅಂಡ್ ರಿಲ್ಯಾಕ್ಸ್. ಥ್ಯಾಂಕ್ ಯು. ಧನ್ಯವಾದಗಳು ಗೋವಿಂದರಾಜ್, ಬಹಳ ಸೊಗಸಾಗಿ ಹೇಳಿದ್ರಿ. ಈಗ ನಮ್ಮ ನಂದಿ ಕನ್ನಡ ಕೂಟದ ಕಲಾವಿದರಿಂದ SPB ಅವರಿಗೆ ಅವರ ಹಾಡುಗಳ ಮೂಲಕ ಒಂದು ನಮನ. ಮೊದಲಿಗೆ ಪ್ರಶಾಂತ್ ಕುಲಕರ್ಣಿ ಅವರು ಈ ಭೂಮಿ ಬಣ್ಣದ ಬುಗುರಿ ಹಾಡಲಿದ್ದಾರೆ. ಸೊ ಇವತ್ತಿನ ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಂತ ನಂದಿ ಕನ್ನಡ ಕೂಟಕ್ಕೆ ನಾನು ಚಿರಋಣಿ. ನಾವು ತುಂಬಾ ಬಹಳ ಚಿಕ್ಕವರಿದ್ದಾಗಿಂದ ನಾವು ರೇಡಿಯೋದಲ್ಲಿ ಕೇಳ್ತಾ ಇದ್ವಿ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನ. ಏನಾಗ್ತಿತ್ತು ಅಂದ್ರೆ, ಇಟ್ ಈಸ್ ಲೈಕ್ ಕಾರ್ಯಕ್ರಮ ಕಾಲ್ಡ್ ಐ ಡೋಂಟ್ ರಿಮೆಂಬರ್, ಇಟ್ಸ್ ಲೈಕ್ ನಂದನವನ ಏನೋ ಇರ್ತದ, ನಂದಿನಿ ಅಥವಾ ಸಮಥಿಂಗ್ ಲೈಕ್ ದಟ್. ಓಕೆ, ಅದು ಮುಂಜಾನೆ 8:30 ಇಂದ 9:00 ಬರ್ತಾ ಇತ್ತು. ಸೊ ಇಟ್ ಈಸ್ ಲೈಕ್ ಸೀರೀಸ್ ಆಫ್ SP's ಸಾಂಗ್ಸ್. ಸೊ ದಟ್ ನಾವು ಅದನ್ನೇ ಕೇಳ್ಕೊಂಡು ಬಂದಿದ್ದು. ಸೊ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್ ಅಂಡ್ ಇಟ್ಸ್ ಅ ಗ್ರೇಟ್ ಲಾಸ್ ಟು ದ ಸೊಸೈಟಿ. ಸೊ ಐ ಆಮ್ ಪ್ಲೇಯಿಂಗ್ ದಿಸ್ ಸಾಂಗ್ ಫಾರ್ ಹಿಮ್.
ಜೀವನ ಪಾಠ ಕೊಡುತ್ತಾಲೆ ಜಾತೀತ ಕಾಲಾಕ್ಷಣಿಕ ಭೂಮಿ ಬಣ್ಣದ ದುಬರೆ ಶಿವನೇ ಜಾತಿಕರು ಬಾಳು ಸುಂದರ ನಗರೇ ನೀನಿದರ ಮೇಟಿಕರು ಬಹಳ ಸೊಗಸಾಗಿತ್ತು ಪ್ರಶಾಂತ್ ಅವರೇ. ಈ ಸಂದರ್ಭಕ್ಕೆ ಬಹಳ ತಕ್ಕ ಹಾಡು. ಧನ್ಯವಾದಗಳು. ಮತ್ತೆ ಮುಂದಿನ ಗಾಯನ ನಮ್ಮ ರಂಜಿನಿ ಶ್ರೀಕಾಂತ್ ಅವರಿಂದ ನಮ್ಮೂರ ಮಂದಾರ ಹೂವೆ. ರಂಜಿನಿ. ಥ್ಯಾಂಕ್ ಯು ಮೈತ್ಲಿ. ಥ್ಯಾಂಕ್ ಯು ಟೀಮ್ NKK ಫಾರ್ ದಿಸ್ ಆಪರ್ಚುನಿಟಿ. ಈ ಹಾಡಕ್ಕೆ ಇದೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ನಾವೆಷ್ಟೇ ಹೇಳಿದ್ರು ಎಷ್ಟೇ ಮಾಡಿದ್ರು SPB ಅವ್ರು ಹೋಗಿದ್ದು ಎಲ್ರಿಗೂ ಬೇಜಾರನೆ. Nothing can replace or nothing can console anybody's ಇದು. ಬಟ್ ನಮ್ಮ ಈ ಗಾಯನದಿಂದ ಅವ್ರಿಗೆ one small tribute ಅಷ್ಟೇ. So thank you for giving me this opportunity. ನಮ್ಮೂರ ಮಂದಾರ ಹೂವೇ ಗಣ್ಣೊಲ್ಲೆ ಬಾಂಧಣದ ಚೆಲುವೆ ಗಣಿ ಬಂದು ಬಾಳನ್ನ ಬೆಳೆದು ನನ್ನ ಬರಿದಾದ ಮನದಲ್ಲಿ ನಮ್ಮೂರ ಮಂದಾರ ಹೂವೇ ಗಣ್ಣೊಲ್ಲೆ ಬಾಂಧಣದ ಚೆಲುವೆ ಬಳಿ ಬಂದು ಬಾಳನ್ನ ಬೆಳೆದು ನನ್ನ ಬರಿದಾದ ಮನದಲ್ಲಿ ನಮ್ಮೂರ ಮಂದಾರ ಹೂವೇ.
ಸೆಳೆದೆ ಅನುರಾಗ ಹೊಳೆದು ಅನುಬಂಧ ನೆನೆದು ಸಮೂಹ ಸಂಬಂಧ ಮಿಡಿದೆ ಕಣ್ಣಲ್ಲಿ ಕರೆದು ಚುಂಬನ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೂಹ ಸಂಬಂಧ ಮಿಡಿದೆ ನೋಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ ಸೊಗಸಾದ ಕಾರಂಜಿ ಬಿರಿದೆ ನಮ್ಮೂರ ಮಂದಾರ ಹೂವೇ ನನ್ನಲೇ ಬಾಂಧಣದ ಚೆಲುವೆ ಬಳಿ ಬಂದು ನನ್ನ ಬೆಳಗು ನನ್ನ ಬರಿದಾದ ಮನದಲ್ಲಿ ನಿನಗೂ ನಮ್ಮೂರ ಮಂದಾರ ಹೂವೇ ಒಡನಾಡ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ಒಡನಾಡ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ತೀರದ ಮೋಹದ ಇನಿದಾದ ಆನಂದ ಕಂಡೆ ಇನಿದಾದ ಆನಂದ ಕಂಡೆ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಣದ ಚೆಲುವೆ ಬಳಿ ಬಂದು ನನ್ನ ಬೆಳಗು ನನ್ನ ಬರಿದಾದ ಮನದಲ್ಲಿ ನೀರು ನಮ್ಮೂರ ಮಂದಾರ ಹೂವೇ ಥ್ಯಾಂಕ್ ಯು ಬಹಳ ಮಧುರವಾಗಿತ್ತು ರಂಜನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಮುಂದೆ ಪ್ರದೀಪ್ ಅವರು ಪ್ರೇಮದ ಕಾದಂಬರಿ ಹಾಡಲಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಪಡಿಸುತ್ತಿರುವ ಹಾಡು ಬಂಧನ ಚಿತ್ರದ ಪ್ರೇಮದ ಕಾದಂಬರಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅಂಡ್ ಹಾಡಿರೋರು ನಿಮ್ಮ ನೆಚ್ಚಿನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಪ್ರೇಮದ ಬರೆದೆನು
ಬೆರೆದೆನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು ಮುಕ್ತಿಯ ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಎನ್ನಿತು ಅಂತರ ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಎನ್ನಿತು ಅಂತರ ಸ್ನೇಹ ಸಾಗಿದ ನಿಮ್ಮ ಕಥೆಯು ಮುಗಿದೆ ಹೋದರೂ ಮುಗಿಯದು ನನ್ನ ಕತೆಗೆ ಹಂಚ ಬರೆದು ಕವಿಯು ಹರಸಿದ ನನ್ನನ್ನು ನನ್ನ ಕತೆಗೆ ಹಂಚ ಬರೆದು ಕವಿಯು ಹರಸಿದ ನನ್ನನು ಕೊನೆಯುಸಿರಲಿ ಒಂದೇ ಆಸೆ ದೈವ ಹರಸಿ ಪ್ರೇಮದ ಬರೆದೆನು ಕಥೆಯು ಮುಗಿದೆ ಹೋದರೂ ಮುಗಿಯದಿರಲಿ. ಥ್ಯಾಂಕ್ ಯು. ಕಣ್ಣಲ್ಲಿ ನೀರ್ ಬಂತು ಪ್ರದೀಪ್ ಅವರೇ, ಆ ಸಂದರ್ಭಕ್ಕೆ ತಕ್ಕ ಹಾಡು, ಧನ್ಯವಾದಗಳು. ಮುಂದೆ ನಮ್ಮ ಕಾರ್ಯದರ್ಶಿಯಾದ ರಘುನಂದನ್ ಮತ್ತು ಶ್ರುತಿ ಅವರಿಂದ ನಗುವ ನಯನ ಮಧುರ ಮೌನ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ಯಾವ ಹಾಡನ್ನ ನಾವ್ ಹಾಡ್ಬೇಕು ಅಂತ ಚೂಸ್ ಮಾಡೋದೇ ತುಂಬಾ ಕಷ್ಟ. ಯಾಕೆಂದ್ರೆ SPB ಅವರ ಸಾವಿರ ಹಾಡುಗಳಲ್ಲಿ ನಾವ್ ಯಾವ್ದನ್ನ ಹಾಡ್ಬೇಕಪ್ಪ, ಯಾವ್ದು ಹಾಡೋದು ಅಂತ ಗೊತ್ತಾಗಲ್ಲ. ಆದ್ರೂ ಒಂದ್ ಸಣ್ಣ ಪ್ರಯತ್ನ ಅವರಿಗೆ ಶ್ರದ್ಧಾಂಜಲಿ ತರ. ನಗುವ ನಯನ, ಚಿತ್ರಾ ಪಲ್ಲವಿ ಅನುಪಲ್ಲವಿ. ಜೂಮ್ ಅಂತ ಒಂದು ಆ್ಯಪ್ ಇದೆ, ನಯನ ಮಧುರ ಮೌನ ಮಿಡಿವ ಹೃದಯ
ಹಿರೆ ಮಾತೇಕೆ ಹೊಸ ಭಾಷೆದು ರಸ ಕಾವ್ಯವಿದು ಇದಾಡಲು ಕವಿದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ ನಿಂಗಾಗಿ ಹೇಳುವೆ ಕಥೆ ಮೂರನ್ನು ನಾನಿಂದು ನಗಿಸುವೆ ಈ ನಿನ್ನನ್ನು ಕಿರುಳೆಲ್ಲ ಕಾಣುವೆ ಕಿರುನಗೆಯ ಕಣ್ಣಲ್ಲಿ ಹುಚ್ಚೆತ್ತ ಮುಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನನಗೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ ಈ ರಾತ್ರಿ ಹಾಡು ಕಿಸುಮಾತಲಿ ನಾ ಕಂಡೆ ನಿನಾದ ಸವಿರಾಗವ ನೀನಲ್ಲಿ ನಾನಿಲ್ಲಿ ಕಾಂತದೆ ನಾ ಕಂಡೆ ನನ್ನದೆ ಹೊಸ ಲೋಕವ ಈ ಸೇವ ತಂದೆ ಎಲ್ಲೆಂದು ಅಳಿಸದ ರಂಗೋಲಿ ಆಸೆ ಹೂವ ಆಸಿ ಕಾದೆ ನಡೆ ನೀ ಕನಸ ಹೊಸಕಿ ಬಿಡದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತುಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ಲಲಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರುತಿ ಮತ್ತು ರಘು. ಈ ಹಾಡಿಂದ ಒಂದ್ ಸ್ವಲ್ಪ ನೋಡ್ನ ಮರ್ಸಿದ್ರಿ, ಬಹಳ ಸೊಗಸಾಗಿತ್ತು. ಧನ್ಯವಾದಗಳು. ಈಗ ಮುಂದೆ ನಮ್ಮಲ್ಲಿ ಬರ್ಲಿದ್ದಾರೆ ಸಂದೀಪ್. ತನುವಿನ ಮನೆಗೆ ಬಾ ಅತಿಥಿ. ಸಂದೀಪ್. ಥ್ಯಾಂಕ್ ಯು ಮೈಥಿಲಿ. ಈ ಸಂದರ್ಭಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. SPB ಅವ್ರನ್ನ ನಾನು ಚಿಕ್ಕಂದಿನಿಂದ ಬಲ್ಲೆ ಎಲ್ರಿಗೂ ಚಿರಪರಿಚಿತರಾಗಿರೋ ತರಹ ಸಾಕಷ್ಟು ಸಿಂಗರ್ಸ್ಗೆ ಅವರು ಇಂಡೈರೆಕ್ಟ್ ಆಗಿ ಗುರುಗಳೇ ಆಗಿರ್ತಾರೆ. ಸೊ ಅವರಲ್ಲಿದ್ದ ವರ್ಸಟ್ಯಾಲಿಟಿ ಅಂತದ್ದು, ಭಕ್ತಿಗೀತೆಗಳು ಏನೇ ಗಿಮಿಕ್ಸ್ ಆಗಿರ್ಬೋದು, ಕಮರ್ಷಿಯಲ್ಸ್ ಏನೇ ಆದ್ರು. ಸೊ ಈಗ ನಾನು ಪ್ರಸ್ತುತಪಡಿಸ್ತಿರುವಂತಹ ಒಂದು ಹಾಡು ಶ್ರೀ ಮಂಜುನಾಥ ಚಿತ್ರದಿಂದ ಒಂದು ಗೀತೆ. ಬಾಳೆಲೆಯಲಿ ಪ್ರಾಣ ಬಡಿಸಿದೆ ಉಣಬಾರೋ ಜವರಾಯ ಮನೆಗೆ ಬಾತಿಥಿ ಬಾತಿಥಿ ಆತ್ಮ
ರುಚಿಗೆ ಒಲೆಯು ದೇಹ ಕೆಲವು ಸೌದೆ ಹೃದಯ ಪಾತ್ರೆ ನೆತ್ತರೊಡನೆ ಆತ್ಮದಿನಸಿ ತಾನೆ ಕುದಿದು ತಾನೆ ಉಕ್ಕಿ ತಾನೆ ಬಸಿದು ತಾನೇ ಆದ ಆತ್ಮಭಕ್ಷ್ಯ ಉಂಡರೆ ತೇಗುವೆ ಶಿವನೆರೆ ಸಾಗುವೆ ಬಾಳೆಲೆಯಲಿ ಪ್ರಾಣ ಬಡಿಸಿದೆ ಉಣಬಾರೋ ಜವರಾಯ ಅನರುಚಿಗೆ ಬಂಧಕಿತ್ತು ಮುಕ್ತಿ ಇತ್ತು ಕಂದನಂತೆ ಭುಜದಿ ಹೊತ್ತು ಹೋಗು ತಂದೆ ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ಬೆಲೆಯ ನೀಡಿ ಹರಸು ತಂದೆ ಲಾಲಿಯ ರೂಪವೇ ಪಾಶದ ಪೇಶವೇ ಬಾಳೆಲೆಯಲಿ ಪ್ರಾಣ ಬಡಬಡಿಸಿದೆ ಉಣಬಾರೋ ಜಮರಾಯ ಹರ ತನುವಿನ ಮನೆಗೆ ಬಾತಿ ಬಾತಿ ಆತ್ಮನ ರುಚಿಗೆ ಬಾತಿತಿ 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 ಬಾತಿತಿ. ಬಹಳ ಸೊಗಸಾಗಿತ್ತು, ಸೊಗಸಾದ ಹಾಡು ಸಂದೀಪ್ ಅವರೇ, ಧನ್ಯವಾದಗಳು. ಈಗ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀರಂಜನಿ ಅವರಿಂದ SPB ಬಗ್ಗೆ ಒಂದೆರಡು ಮಾತು. ಶ್ರೀರಂಜನಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ಗೆಲ್ಲರಿಗೂ ನಮಸ್ಕಾರ. ನಂದಿ ಕನ್ನಡ ಕೂಟದ ಎಲ್ಲ ಅಧ್ಯಕ್ಷರು ಮತ್ತು ನಾಗರಾಜ್ ಅವರು, ನಾನು ನಡುತ್ತಾ ಇದ್ದೀನಿ, ಯಾಕೋ ಗೊತ್ತಿಲ್ಲ, ಸರಿಯಾಗಿ ಹೇಳ್ತಾ ಇಲ್ಲ ಹೆಸರು. ಸೊ ಎಲ್ರಿಗೂ ನನ್ನ ನಮಸ್ಕಾರಗಳು. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ನನ್ನ ಇದು ಏನ್ ಹೇಳ್ತೀನೋ ಅದನ್ನ ಬರ್ದಿದ್ದೀನಿ, ಅದನ್ನ ಓದ್ತೀನಿ, ಎಲ್ರು ಏನು ಅನ್ಕೋಬೇಡಿ, ಓದ್ತೀನಿ ಅದನ್ನ. ನಿಮ್ಗೆಲ್ಲ ನನ್ನ ನಮಸ್ಕಾರಗಳು. ಈ ದಿನ ನಾವೆಲ್ಲರೂ ನಮ್ಮ ನೆಚ್ಚಿನ ಪ್ರೀತಿಯ ಸಂಗೀತ ಸರಸ್ವತಿ ಸುಪುತ್ರರಾಗಿದ್ದ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಥವಾ ಬಾಲು ಅವರನ್ನು ಸ್ಮರಿಸಲು, ಅವರ ಸಂಗೀತಮಯವಾಗಿದ್ದ ಜೀವನವನ್ನು ಹೃದಯದಿಂದ ಶ್ರದ್ಧಾಂಜಲಿ ಅರ್ಪಿಸಲು ಸೇರಿದ್ದೇವೆ. ರಘುನಂದನ್ ಅವರು SPB ಅವರನ್ನು ಕುರಿತು ಮಾತನಾಡ ಎಂದು ಕೇಳಿದಾಗ ಅಂತಹ ಮಹಾನುಭಾವರ ಬಗ್ಗೆ ಮಾತನಾಡಲು ಯೋಗ್ಯತೆ ಇದೆಯೇ ನನಗೆ ಎಂದು ಎನಿಸಿತು. ನನಗೆ 1981ರಲ್ಲಿ ಮೊದಲ ಬಾರಿಗೆ ಕೇಳಿದನು. ನಂತರ ಅಕ್ಕ ಸಮ್ಮೇಳನದಲ್ಲಿ ಮತ್ತು ಟ್ಯಾಂಪಾನಲ್ಲಿ, ಹೀಗೆ 3 ಬಾರಿ ಅವರ ಸಂಗೀತ ಸಭೆಯಲ್ಲಿ ಆನಂದಿಸುವ ಸುಯೋಗ ದೊರೆತಿತ್ತು. ಆದರೆ ಎಂದೂ ಅವರೊಂದಿಗೆ ನಾನು ಮಾತನಾಡಿರ್ಲಿಲ್ಲ. ನನಗೆ ಗೊತ್ತಿರುವವರಲ್ಲಿ ಯಾರಾದ್ರೂ ಬಾಲು ಅವರಿಗೆ ಹತ್ತಿರವಾಗಿ ಇದ್ದವರು ಯಾರಾದ್ರೂ ಇದ್ದಾರೆಯೇ ಎಂದು ಯೋಚಿಸಿದೆ. ನನ್ನ ಗೆಳತಿ ಪ್ರಸಿದ್ಧ ನಟಿಯಾದ ನರ್ತಕಿಯಾದ ಯಮುನಾ ನೆನಪಿಗೆ ಬಂದರು. ಅವರು ಬಾಲು ಅವರೊಂದಿಗೆ ಕಳೆದ ಗಳಿಗೆಗಳನ್ನು ನನಗೆ ಏನ್ ಅನಿಸಿತೋ ಅದನ್ನು ತಿಳಿಸುತ್ತೇನೆ ಎಂದು ಒಂದು ಸಂದೇಶವನ್ನು ಕಳಿಸಿದರು. ಅದನ್ನು ನಾನೀಗ ಓದುತ್ತೇನೆ.
ಬಾಲು ಅವರನ್ನು ಹತ್ತಿರವಾಗಿ ಕಾಣುವವರಿಗೂ ಅವರು ಒಂದು ಅಮೂಲ್ಯವಾದ ಪ್ರತಿಭಾವಂತ ಎಂದು ಮಾತ್ರ ತಿಳಿಯುತ್ತದೆ. ಆದರೆ ಅವರೊಂದಿಗೆ ಕೆಲವು ಕ್ಷಣಗಳು ಕಳೆದಾಗ ಅವರ ಮನಸ್ಸು ಎಷ್ಟು ಮುಗ್ಧ, ಎಂತಹ ಸರಳ ವ್ಯಕ್ತಿ ಎಂದೆನಿಸುತ್ತದೆ. ಎಲ್ಲರನ್ನೂ ಬಹಳ ಪ್ರೀತಿ, ವಿಶ್ವಾಸ, ಗೌರವಗಳಿಂದ ಕಾಣುತ್ತಿದ್ದರು. ಅವರು ಪ್ರತಿಯೊಬ್ಬರಿಂದಲೂ ಕಲಿಯುವುದು ಇದ್ದೇ ಇರುತ್ತೆ ಎಂದು ನಂಬಿದ್ದರು. ಅದನ್ನು ಕಲಿಯಲು ಹಂಬಲದಿಂದಿರುತ್ತಿದ್ದರು. ಅವರೆಂದೂ ನನಗೆ ಸುಸ್ತಾಗಿದೆ ಎಂದು ಹೇಳುತ್ತಿರಲಿಲ್ಲ. ನಾವು ಅವರ ಹಾಡುಗಾರಿಕೆಯ ಬಗ್ಗೆ ಮಾತನಾಡಲು ಹೋದಾಗ ಅವರು ನನ್ನ ಭರತನಾಟ್ಯದ ಬಗ್ಗೆ ಮಾತನಾಡಿದರು. ಪ್ರತಿಯೊಬ್ಬರನ್ನು ತುಂಬಾ ಹೃದಯದಿಂದ ಪ್ರೋತ್ಸಾಹಿಸಿದರು. ಅಂತವರು ಬಹಳ ವಿರಳ ಎಂದರು ಯಮುನಾ. ನಾವು ಟ್ಯಾಂಪಾನಲ್ಲಿ ನಡೆದ ಸಂಗೀತ ಸಭೆಗೆ ನಾವು ಗೆಳತಿಯರೆಲ್ಲ ಒಟ್ಟಿಗೆ ಹೋಗಿದ್ದೆವು. ಅಲ್ಲಿ ಕೃಷ್ಣ ಕುರಪಾಟಿನವರು ಅದನ್ನ ಜೊತೆಯಲ್ಲೇ ಹೋದವು. ಕೃಷ್ಣ ಸಂಗೀತ ಮುಗಿದ ಮೇಲೆ ಬಾಲು ಅವರನ್ನ ಮೀಟ್ ಆಗಿದ್ದು ನೆನಪಿಗೆ ಬಂತು. ಅವರು ರೆಸ್ಟೋರೆಂಟ್ ಕೂಡ ಹೋಗಿದ್ದರು. ಅವರನ್ನು ಕೇಳಿದೆ. ಅವ್ರು ಹೀಗೆ ಹೇಳಿದ್ರು, ಅವರು ಕೃಷ್ಣ ಅವರಿಗೆ ತುಂಬಾ ಕವನಗಳು ಬರೆಯೋದು, ಅದನ್ನ ಹಾಡೋದು ಹವ್ಯಾಸ. ಅದನ್ನ ಹಾಡಲ್ಲ ಎಂದು ಕೇಳಿದರಂತೆ ಬಾಲು ಅವರನ್ನ. ಬಾಲು ಖಂಡಿತ ಹಾಡಿ ಎಂದು ಹೇಳಿದ್ರಂತೆ. ಸೊ ಅವರು ಹಾಡಿದ್ರಂತೆ. ಹಾಡಿದ್ಮೇಲೆ ಪದ್ಯಗಳನ್ನು ಕಳಿಸಿ, ಕೇಳಿದ್ದೆ ಅಲ್ಲದೆ ಆ ಪದ್ಯಗಳನ್ನು ನನಗೆ ಕಳಿಸಿ ಅಂತ ಹೇಳಿದ್ರಂತೆ. ಆಮೇಲೆ ಅವರು ನಿಂತ್ಕೊಂಡಿದ್ದಾಗ ಬಹಳ ಜನ ಅವ್ರು ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಕಾತರವಾಗಿ ನಿಂತಿದ್ರಂತೆ. ಪ್ರತಿಯೊಬ್ಬರನ್ನು ಮಾತಾಡ್ಸಿ 1 ನಿಮಿಷ ಆದ್ರೂ ಮಾತಾಡ್ಸಿ ಅವ್ರನ್ನ ಕಳ್ಸಿದ್ರಂತೆ. ಬಾಲು ಅವರಿಗೆ ಬಹಳ ಹುಷಾರಿಲ್ಲದೆ ಇದ್ದಾಗ ನಮಗೆ ತುಂಬಾ ಸಮಾಚಾರಗಳು ತಿಳಿತಾ ಇತ್ತು, ಬಹಳ ಸೀರಿಯಸ್ ಆದಾಗ. ಅವರು ನಮ್ಮ ಗೆಳತಿಯರು. ಅವರ ಹೆಸರು ವಿಜಯ ಅಂಡ್ ಶಿವಪ್ರಸಾದ್ ಬೆಲ್ಲಂ ಅಂತ. ಅವರನ್ನ ಕೇಳಿದೆ, ನೀವೇನಾದ್ರೂ ಹೇಳಕ್ಕಾಗುತ್ತಾ ಅಂತ. ಅದಕ್ಕೆ ಅವರು ಒಂದು ವಿಡಿಯೋ ಕಳಿಸಿದ್ರು. ಆ ವಿಡಿಯೋ ಮಾಡಿದ್ದು ಡಾಕ್ಟರ್ ಗುರುವಾ ರೆಡ್ಡಿ ಅಂತ, ಆಂಧ್ರದವರು, ಹೈದರಾಬಾದ್ ಅಲ್ಲಿ ಇದ್ದಾರೆ. ಅವ್ರು ಗುರುವಾ ರೆಡ್ಡಿ ಮತ್ತೆ ಬಾಲು ಅವರು ಬಹಳ ಆಪ್ತ ಮಿತ್ರರು. ಅದಕ್ಕೆ ಅವರು ಬಾಲು ಅವರ ಭಾಷೆಯಲ್ಲಿ ಇವರು ಗುರುವಾ ರೆಡ್ಡಿ ಅವರು ತುಂಬಾ ನೀ ರೀಪ್ಲೇಸ್ಮೆಂಟ್ಸ್ ಮಾಡಿದ್ದಾರೆ, ವರ್ಷಕ್ಕೆ 1000 ಗಟ್ಟಲೆ. ಅದನ್ನು ಅವ್ರು ಹೊಗಳಿದ್ರು. ನಂತರ ವೈದ್ಯಂಗೆ ಹೇಳಿದ್ರು, ಬಾಲು ಅವರ ಮಾತುಗಳು, ಅವರು ಹೇಳೋದು ಬಾಲು ಅವರ ಮಾತುಗಳು ಹಾಡಿಗಿಂತ ಮಧುರ. ಅವರು ಹಾಡೋದು ಎಲ್ಲಾದ್ರೂ ಕೇಳ್ಬೋದು, ಆದ್ರೆ ಮಾತಾಡೋದ್ ಕೇಳಕ್ಕಾಗಲ್ಲ ಅಂತ ಬಾಲು ಅವ್ರನ್ನ ಯಾವಾಗ್ಲೂ ನಂತರ ಮಾತಾಡ್ತಿರು, ಅದ್ರಲ್ಲೇ ನನ್ನ ಮಾತು, ಪ್ರತಿಯೊಂದು ಮಾತು ಜೇನು ತುಪ್ಪದಲ್ಲಿ ಅದ್ದಿ ತೆಗೆದಿ ಇರುತ್ತೆ, ಅದರಿಂದ ನಿನ್ ಮಾತು ಕೇಳ್ಬೇಕು ಅಂತಾನೆ ಇರುತ್ತೆ, ಮಾತಾಡ್ತಾ ಇರು ಅಂತ ಹೇಳಿದ್ರಂತೆ. ಅವರ ಮಾತಿನಲ್ಲಿ ಸಂಸ್ಕಾರ ಇತ್ತು, ಪ್ರಯೋಜನಕ್ಕೆ ಬಾರದು ಒಂದು ಮಾತು ಆಡ್ತಿರ್ಲಿಲ್ಲ ಅಂತ ಹೇಳಿದ್ರು. ಒಂದ್ಸಾರಿ ಹೈದರಾಬಾದ್ಗೆ ರೆಡ್ಡಿ ಅವರೊಂದಿಗೆ ಇದ್ದಾಗ, ಬಾಲು ಅವ್ರ ಜೊತೆಲಿ ಇದ್ದಾಗ ಅಲ್ಲಿ ಇದು ಒಂದು ಆರ್ಗನೈಸೇಷನ್ ಒಂದು ಹಾಸ್ಪಿಸ್ ಕಟ್ಟಬೇಕು, ಅದು ಟರ್ಮಿನಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಅವಾಗ ಬಾಲು ಅವರು ಇದ್ದಕ್ಕಿದ್ದಾಗೆ ಏನು ಅನ್ಕೊಳ್ದೇನೆ ಅವರು 3 ಗಂಟೆ ಹೊತ್ತು ಹಾಡಿ 50 ಲಕ್ಷ ಅದನ್ನು ಸಂಗ್ರಹಿಸಿ ಕೊಟ್ರಂತೆ ಹಾಸ್ಪಿಸ್ ಕಟ್ಟಲು. ಬಾಲು ಅವ್ರ ಪತ್ನಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾದಾಗ ಅವ್ರು ಹೈದರಾಬಾದ್ ಹೋದಂತೆ. ಮಡ್ರಾಸ್ ಅಲ್ಲಿ ಇದ್ರು ಕೂಡ ನನಗೆ ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದ್ರಿಂದ ಅಲ್ಲಿಗೆ ಹೋದ್ರಂತೆ. ಅವ್ರ ಕನ್ಸಲ್ಟೇಷನ್ ತಗೊಂಡಾಗ ಇವರು ಕನ್ಸಲ್ಟೇಷನ್ಗೆ ನಾನು ಫೀಸ್ ಕೊಡ್ತೀನಿ ಅಂತಂದಾಗ ಇನ್ಸಲ್ಟೇಷನ್ ಮಾಡ್ಬೇಡ ಅಂತ ಅವ್ರು ಹೇಳಿದ್ರಂತೆ ಡಾಕ್ಟ್ರು. ಅದಕ್ಕೋಸ್ಕರ ಬಾಲು ಅವರು ಅದೇ ಆಫೀಸ್ ನಲ್ಲಿ ಕೂತ್ಕೊಂಡು ಹಾಡಿ ಅದನ್ನ ಗಿಫ್ಟ್ ಆಗಿ ಅವ್ರು ಕೊಟ್ರಂತೆ. ಇವತ್ತಿಗೂ ಅವ್ರು ಅದನ್ನ ಇಟ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೆ ಮಾರ್ಚ್ ಅಷ್ಟೊತ್ತಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಬಾಲು ಅವ್ರಿಗೆ. ಆವಾಗ ನಾನು ವಿಡಿಯೋನೇ ನೋಡ್ದೆ. ಅವರೇ ಹೇಳಿದ್ದಾರೆ, ನನಗೆ ಗಂಟಲು ಕೆಟ್ಟೋಗಿದೆ, ಸಂಗೀತಗಾರರಿಗೆ ಗಂಟಲು ದೇವರು ಕೊಟ್ಟವರ, ಅದೇ ಎಲ್ಲಿದ್ದರೆ ಏನು ಗತಿ ಅಂತ ಮಾರ್ಚ್ ನಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಒಂದು ಹಾಡು ಹಾಡಿದ್ರು. ರೆಡ್ಡಿ ಅವರು ಬಾಲುರನ್ನು ಕರೆದು, ನಿನ್ನ ಹೆಸರಿನಲ್ಲಿ ನಿನ್ನ ಹೆಸರಿನಲ್ಲಿ ಒಂದು ಗಿಡ ನೆಡ್ಬೇಕು ಅಂತಿದ್ದೀವಿ ಬಾ ಅಂತ ಕರೆದ್ರು. ಅದಕ್ಕೆ ಬಾಲು ಅವರು, ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ನನ್ಗೆ ಹುಷಾರಾದ್ಮೇಲೆ ಬಂದು ನೆಡ್ತೀನಿ, ವೃಕ್ಷೋ ರಕ್ಷತಿ ರಕ್ಷಿತಃ ಎಂದು ಹೇಳಿದ್ರು. ನನ್ನ ವಿಡಿಯೋನಲ್ಲಿ ನಾನೇ ನೋಡ್ದೆ. ಜೂನ್ ನಲ್ಲಿ ಅವ್ರು ಹೇಳಿರೋದು, ನನಗೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಇಷ್ಟ ಆದವರು ವೈದ್ಯರುಗಳು ಮತ್ತು ಸೈನಿಕರು. ಇವರುಗಳು ತ್ಯಾಗಮಯಿಗಳು. ಅವರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಆ ಕೃತಜ್ಞತೆಗಳು ಏನೇನೂ ಸಾಲದು, ಎಷ್ಟು ಹೇಳಿದ್ರು ಸಾಲದು, ಅಷ್ಟು ತ್ಯಾಗಮಯಿಗಳು ಅವ್ರಂತ ಹೇಳ್ಬಿಟ್ಟು, ಸನ್ಶೈನ್ ವಿಲ್ ಬಿ ಆನ್ ಅಸ್ ವೆನೆವರ್ ವಿ ಆರ್ ಆಲ್ ಹೆಲ್ತಿ ಅಂಡ್ ಹ್ಯಾಪಿ ಅಂತ ಹೇಳಿದ್ದಾರೆ. ರೆಡ್ಡಿ ಅವರು ಆಕಾಶದ ಕಡೆ ನೋಡಿ, ನಾನ್ ತುಂಬಾ ನಿನ್ನ ಮಿಸ್ ಮಾಡ್ತೀನಿ ಕಣೋ, ನೀನು ದೇವರ ಲೋಕದಲ್ಲಿ
ನಾರದೊಡನೆ ಸೇರಿ ಆರ್ಕೆಸ್ಟ್ರಾ ಮಾಡ್ತಾ ಇದೀಯಾ, ನಾನು ಇಲ್ಲಿ ನಿನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆಮೇಲೆ ಎಷ್ಟೋ ಜನ ಕೋವಿಡ್ಗೆ ಆಹುತಿ ಆಗಿದ್ದಾರೆ, ಆದ್ರೆ ನಿನ್ನ ಮರಣನೇ ವರ್ಸ್ಟ್ ಮರಣ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಮೇಲೆ ಬಾಲು ಅವರಿಂದ ಹೊಸ ಹಾಡು ಕೇಳೋ ಯೋಗ ಇಲ್ಲ ನಮಗೆ, ಆದ್ರೆ ಹಳೆ ಹಾಡನ್ನು ಕೇಳಿ ಆನಂದಿಸೋಣ. ಹೊಸ ಹಾಡುಗಳು ಇನ್ನಿಲ್ಲ, ಬಾಲು ಅವರು ಇನ್ನಿಲ್ಲ. ದೇವರು ಅವರ ಆತ್ಮಕ್ಕೆ ಶಾಂತಿ ಸದ್ಗತಿಯನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ. ಇದುವರೆಗೂ ನನ್ನ ಮಾತುಗಳು ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಶ್ರೀರಂಜನಿ ಅವರೇ. ಹೃದಯದ ಮಾತು ತುಂಬಾ ಚೆನ್ನಾಗಿತ್ತು, ಕಣ್ಣಲ್ಲಿ ನೀರು ಬಂತು. ತುಂಬಾ ಧನ್ಯವಾದಗಳು. ಮತ್ತಷ್ಟು ಹಾಡುಗಳನ್ನು ಕೇಳೋಣ. ಈಗ ನಮ್ಮ ಮುಂದೆ ಬರಲಿದ್ದಾರೆ ದೀಪ್ತಿ, ಕನ್ನಡ ನಾಡಿನ ಜೀವನದಿ ಹಾಡೊಂದಿಗೆ. ನಮಸ್ಕಾರ ಎಲ್ರಿಗೂ. ಶ್ರೀರಂಜನಿ ಅವರೇ ತುಂಬಾ ಥ್ಯಾಂಕ್ಸ್. ನಾವೆಲ್ಲ ಏನು ಹೇಳ್ಬೇಕು ಕೇಳ್ಬೇಕು ಅನ್ಕೊಂಡಿದ್ವೋ SPB ಅವ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಇದು ಜೀವನದಿ ಚಿತ್ರದ ನನ್ ಪರ್ಸನಲ್ ಫೇವ್ರೆಟ್. ಅದ್ರಿಂದ ಒಂದ್ ಸಣ್ಣ ತುಣುಕನ್ನು ನಾನು ಪ್ರಸ್ತುತಿ ಮಾಡ್ತಿದ್ದೀನಿ ಇವತ್ತು. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿ ಎಲ್ಲೆಲ್ಲೂ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ, ಚಿರನೂತನ ಚೇತನ ದಾತೆಯು ನೀನು ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿ, ಹೋ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಓ ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಜೀವನದಿ ಈ ಕಾವೇರಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ದೀಪ್ತಿ, ವೆರಿ ಬ್ಯೂಟಿಫುಲ್ ಸಾಂಗ್ ಹಾಡಿದ್ರಿ. ಈಗ ಮುಂದೆ ಅವರಿಂದ ಚಂದದ ಹಲೋ ಎಲ್ರಿಗೂ ನಮಸ್ಕಾರ. ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ NKK ತಂಡದವ್ರಿಗೆ ತುಂಬಾ ಥ್ಯಾಂಕ್ಸ್. ಈಗ ನಾವೊಂದು ಮೆಡ್ಲಿ ಆಡ್ತಾ ಇದ್ದೀವಿ.
ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವೋ ಜೀವವೇ ನೀರು ಮಿಡಿತದ ಸಂಗೀತ ಭಾವಗೀತೆ ಬಾಳಿನೊಂದು ಸಂಗೀತ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ ಮುತ್ತಲ್ಲಿ ನಿನ್ನ ಶೃಂಗಾರ ಮಾಡಿ ಕಣ್ತುಂಬ ನೋಡುವೆ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ ಕಣ್ಣಲ್ಲೂ ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲೂ ನೀ ಕಾಣುವೆ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೀನಿಂದ ತುಂಬುತ್ತ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂದು ಎಲ್ಲ ಮಾತಾಡಿದೆ ಇಂದು ನೀ ಎಲ್ಲ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಚಳಿ ಚಳಿ ತಾಳೆನು ಈ ಚಳಿಯ ಗೆಳತಿಯ ಬಾರೆಯ ನೀ ಸನಿಹ ಓಹೋ ಒಲವಿನ ಕಥೆಯ ಹೇಳುವೆನು ವಿರಹದ ವ್ಯಥೆಯ ನೀಗುವೆನು ಚಳಿ 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 ತಾಳೆನು ಈ ಚಳಿಯ ಆಹಾ ಗೆಳೆಯನೆ ಬಾರೆಯ ನೀ ಸನಿಹ ಆಹಾ ನಡುಗುವ ಮೈಯ ನೋಡಿದೆಯ ರಸಿಕನಿ ಜೀವ ತುಂಬುವೆಯ ಚಳಿ 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 ತಾಳೆನು ಈ ಚಳಿಯ ಗೆಳೆಯನೆ ಬಾರೆಯ ನೀ ಸನಿಹ ಆಹಾ ನಾಚಿಕೆ ಇನ್ನೇಕೆ ಅಂಜಿಕೆ ಇನ್ನೇಕೆ ನಾನಿಲ್ಲಿ ಇರುವಾಗ ನಾಚಿಕೆ ಇನ್ನೇಕೆ ಅಂಜಿಕೆ ಇನ್ನೇಕೆ ನಾನಿಲ್ಲಿ ಇರುವಾಗ ಮಾತನು ನಿಲ್ಲಿಸು ಸುಮ್ಮನೆ ಪ್ರೀತಿಸು ಪ್ರೀತಿಸು ಪ್ರೀತಿಸು
kiss me, kiss me, kiss me, kiss me, kiss me, kiss me. ನಾಚಿಕೆ ನಿನಗೆ ಅಂಜಿಕೆ ಇಲ್ಲಗೆ ನಾನಿಲ್ಲಿ ಇರುವಾಗ ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಬಹಳ ಸುಂದರವಾಗಿತ್ತು ಅರ್ಚನಾ ಮತ್ತು ಮೆಡ್ಲಿ ಮಳೆ. ಧನ್ಯವಾದಗಳು. ಈಗ ಬರಲಿದ್ದಾರೆ ಪ್ರಭು ಗುಬ್ಬಿಯವರು ಬಲೆ ಬಲೆ ಚಂದ್ರನದ ಹಾಡಿ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಓಕೆ, ಥ್ಯಾಂಕ್ ಯು. ಒಂದೆರಡು ಮಾತು ಎಸ್ ಪಿ ಅವ್ರ ಬಗ್ಗೆ. ಎಲ್ರು ಏನು ಶ್ರೀರಂಜನಿ ರಾಜ್ ಎಲ್ಲ ಮಾತಾಡಿದ್ದಾರೆ. ನಾವು ಕನ್ನಡಿಗರು ವಿ ಶುಡ್ ಬಿ ಪ್ರೌಡ್. ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಾಂಗ್ಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ದು ಕನ್ನಡ ಭಾಷೆಯಲ್ಲಿ 1981ರಲ್ಲಿ 21 ಸಾಂಗ್ ಬೆಳಗ್ಗೆ 9 ಗಂಟೆಗೆ ಶುರು ಮಾಡಿದವರು ಉಪೇಂದ್ರ ಕುಮಾರ್ ಅವರ ಕಂಪೋಸಿಷನ್ ಗಳಿಗೆ ರಾತ್ರಿ 9ರೊಳಗಡೆ 21 ಸಾಂಗ್ಸ್ ರೆಕಾರ್ಡ್ ಮಾಡಿದ್ರು. ಸೊ ದಟ್ಸ್ ಎ ರೆಕಾರ್ಡ್, ಫಾಲೋಡ್ ಬೈ ಐ ಥಿಂಕ್ ತಮಿಳ್ 19, ಹಿಂದಿ 16. ಸೊ ಅಮೇಸಿಂಗ್ ಸಿಂಗರ್. ನಾನು ಚಿಕ್ಕ ವಯಸ್ಸಿಂದನೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಬಿ ಶ್ರೀನಿವಾಸ್, ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೆಲ್ಲ ಕೇಳ್ಕೊಂಡು ಬೆಳೆದವನು. ಸೊ ಅವರನ್ನ ರೆಪ್ಲಿಕೇಟ್ ಮಾಡಕ್ಕಾಗಲ್ಲ. ಐ ವಿಲ್ ಟ್ರೈ ಟು ಇಮಿಟೇಟ್ ಹಿಮ್. ಇದು ಅಮೃತ ವರ್ಷಿಣಿ ಚಿತ್ರದ್ದು 1997. ಸುಮಾರು ಜನಕ್ಕೆ ಗೊತ್ತಿದೆ ಈ ಮೂವಿ. ಒಂಥರ ವಿಭಿನ್ನವಾದ ಕತೆ, ಒಳ್ಳೆ ಲೊಕೇಶನ್, ರಮೇಶ್, ಸುಹಾಸಿನಿ, ಐ ಥಿಂಕ್ ಶರತ್ ಬಾಬು ಅವ್ರಗಳ ಚಿತ್ರ. ಐ ಟ್ರೈ ಟು ಇಮಿಟೇಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಥ್ಯಾಂಕ್ ಯು. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ. ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆನ್ನ ಬದುಕಿದೆ. ಓಹೋ ಹೋ 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 ಹೋ. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಕಾಲಟ್ಟಿವಾಗಿ ಬರಬೇಕು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು.
ತಂಪು ತಂಗಾಳಿಯು ತಂದಾನ ಹಾಡಿತು ಕೇಳೋಕೆ ನಾ ಹೋದರೆ, ನಿನ್ನ ಈ ಸರಿಗಮ ಕೇಳಿತು ಸಮ ಸಮ ಹಂಚಿತು. ಜುಳು ಜುಳು ನೀರಿಲ್ಲಿ ತಿಲ್ಲನ ಹಾಡಿತ್ತು ನೋಡೋಕೆ ನಾ ಬಂದರೆ, ನಿನ್ನದೇ ತಕಥೈ ಕಂಡಿತು ತಕದಿಮಿ ಹೆಚ್ಚಿತು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ರಾಶಿ ಇದೆ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ 10 ಮೆಚ್ಚಿನ ಸಾಲು ಇದೆ. ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನಾ, ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನಂದವೇ. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು, ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ, ನಡುವೆ ಉಳ್ಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ. ಅಲ್ಲೊಂದು ರಾಜರ ಬೀದಿ ಇದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸೋ ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ, ಹತ್ತಿರ ಇದ್ದರೂ ಬಲು ಎತ್ತರ ಎತ್ತರ ನಿನ್ನಂದ ನಿನ್ನಂದವೇ. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೇನೆ ಊರೆಲ್ಲ ಹೊಂಬೆಳಕು. ನಿನ್ನ ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ತುಂಬಾ ಸೊಗಸಾಗಿತ್ತು ಪ್ರಭು ಅವರೇ, ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಈಗ ನಮ್ಮೊಂದಿಗೆ ಬರಲಿದ್ದಾರೆ ಪದ್ಮ, ನೀರ ಬಿಟ್ಟು ನೆಲದ ಮೇಲೆ ಹಾಡೊಂದಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮ. ತುಂಬಾ ಧನ್ಯವಾದಗಳು ನನ್ಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. SPB ಸರ್ ಅವ್ರ ಹಾಡುಗಳು ಕೇಳೋದಕ್ಕೆ ತುಂಬಾ ಚಂದ. ಇವಾಗ ಅದ್ರಲ್ಲೂ ಒಂದು ಹಾಡನ್ನ ನಾನು ಹಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇನ್ನ ಖುಷಿ ಆಗ್ತಾ ಇದೆ ನನ್ಗೆ. ನಾನ್ ಹಾಡ್ತಾ ಇರೋ ಹಾಡು ಹೊಂಬಿಸಿಲು ಚಿತ್ರದಿಂದ ನೀರ ಬಿಟ್ಟು ನೆಲದ ಮೇಲೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು, ಮನವು ಅರಳದಿರಲು ಗೆಲುವು ಕಾಣದು.
ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ. ಕೂಡಿನಲಿವ ಆಸೆ ಮನದಿ ಕಾದಿರೆ, ಹಿತವು ಎಲ್ಲಿ ನಾವು ಬೇರೆಯಾದರೆ, ಹಿತವು ಎಲ್ಲಿ ನಾವು ಬೇರೆಯಾದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪದ್ಮಾ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈ ಹಾಡಂತೂ ಎಷ್ಟ್ ಸತಿ ಕೇಳಿದ್ರು ಬೇಜಾರಾಗೋದೇ ಇಲ್ಲ. ಅಂಡ್ ರಾಣಿ ಕೂಡ ಕೂತ್ಕೊಂಡು ಶಿ ಡಿಡ್ ನಾಟ್ ಡಿಸ್ಟರ್ಬ್, ಸೊ ಥ್ಯಾಂಕ್ಸ್ ಟು ಹರ್. ಚಪ್ಪಾಳೆ. ಈಗ ಮುಂದಿನ ಹಾಡು ಸ್ಮಿತಾ ಮತ್ತು ಅನಿಲ್ ಕುಮಾರ್ ಅವರಿಂದ ನಾನು ನೀನು ಒಂದಾದ ಮೇಲೆ. ನಮಸ್ಕಾರ ಎಲ್ಲರಿಗೂ. ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. SP ಅವ್ರದ್ದು ತುಂಬಾನೇ ಹಾಡಿದೆ, ಅದರಲ್ಲಿ ಒಂದು ನಮ್ದು ಫೇವ್ರೆಟ್ ಇದು ಹಾಡು. ಇದು ನಾನಿನ್ನ ಬಿಡಲಾರೆ ಚಿತ್ರದ್ದು, ಸಂಗೀತ ರಾಜನ್ ನಾಗೇಂದ್ರ ಅವ್ರದ್ದು, ಮತ್ತೆ ಬರ್ದಿರೋದು ಚಿ ಉದಯಶಂಕರ್ ಅವ್ರದ್ದು. ನಾವು ಪ್ರಯತ್ನ ಮಾಡ್ತೀವಿ. ಹೋಪ್ ವಿ ಡೂ ಜಸ್ಟಿಸ್ ಟು ದ ಸಾಂಗ್. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ. ಕಣ್ಣಲ್ಲೂ ನೀನೆ, ಮನದಲ್ಲೂ ನೀನೆ, ಎಲ್ಲೆಲ್ಲೂ ನೀ ಕಾಣುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ. ನನಗಾಗಿ ಹೆಣ್ಣಾಗಿ ಬಂದೆ, ನನ್ನಲ್ಲಿ ನಿನ್ನಾಸೆ ತಂದೆ. ಹಗಲಲ್ಲ ಇರಲಿಲ್ಲ ನಿನ್ನಲ್ಲೇ ಮನವೆಲ್ಲ ನೆನಪಲ್ಲೇ ನಾ ಸೋತು ಹೋದೆ. ಸಂಗಾತಿ ನೀನಾಗಿ ಬಂದೆ, ಸಂತೋಷ ಬಾಳಲ್ಲಿ ತಂದೆ. ಹಗಲಲ್ಲಿ ಇರುಳಲ್ಲಿ ಮನವೆಲ್ಲ ನಿನ್ನಲ್ಲಿ ನೆನಪಿಂದ ನಾನೊಂದು ಹೋದೆ. ಎನ್ನೆಂದು ಈ ಚಿಂತೆ ನಿನಗಿಲ್ಲವೇ. ನಾನು
ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ ಬಾನಲ್ಲಿ ಒಂದಾಗಿ ಸೇರಿ ಹೊಸ ಆಟ ಆಡೋಣ ಹೊಸ ನೋಟ ನೋಡೋಣ ಮುಗಿಲಿಂದ ಜಾರೋಣವೇನು ಎಂದೆಂದು ನೆರಳಾಗಿ ನಾ ಬಾಡುವೆ ನಾನು ನೀನು ಬಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ ಕಣ್ಣಲ್ಲೂ ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲೂ ನೀ ಕಾಣುವೆ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ ಹೀಗೇಕೆ ನನ್ನನ್ನೇ ನೋಡುವೆ. ಬಹಳ ಸುಂದರವಾದ ಹಾಡು ಅನಿಲ್ ಮತ್ತು ಸ್ವೀಟಾ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್, ತುಂಬಾ ಚೆನ್ನಾಗಿತ್ತು. ಈಗ ಮುಂದಿನ ಹಾಡು ಶ್ಯಾಮ್ ಸುಂದರ್ ಅವರಿಂದ ಕಲ್ಲಾದರೆ ನಾನು. ಯಾಕೆ ನಿಂದು ರೆಡ್ ಕಲರ್ ಬರ್ತಂಗೆ? ನನಗ ಇದು ನೀನ್ ಹಾಡೋದಲ್ಲ ತುಂಬಾ ಚೆನ್ನಾಗಿ ಹಾಡ್ದಲ್ಲ, ಇನ್ವಾಲ್ವ್ಮೆಂಟ್ ಅಲ್ಲಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೋಬೇಕಾಗತ್ತೆ ನೀವು. ಅನ್ಮ್ಯೂಟ್ ಮಾಡ್ಕೊಂಡಿದ್ದು ಒಂದು ನಿಮಿಷ. ಈಗ ಕೇಳಿಸ್ತಿದೆ. ಈಗ ಕೇಳಿಸ್ತಿದೆ. ಮೂವಿ ಹೆಸರು ಸಿಂಹಾದ್ರಿಯ ಸಿಂಹ, ಸಂಗೀತ SP ಬಾಲಸುಬ್ರಹ್ಮಣ್ಯ ಅವರದ್ದು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರವೆ, ಮರವಾದರೆ ನಾನು ಚಾಮುಂಡಿಯ ನೆರಳಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕಾರ್ಮೋಡದ ಕರಿಕೊಳ್ಳಿ ಉರಿ ಅಳತಿತ್ತಲ್ಲ ಗುಂಡಿ, ಅಳ್ತಾ ಇರ್ಬೇಡ, ಇದು ಮಾಡ್ತಾ ಯಾವಾಗ್ಲಪ್ಪ. ನಾನು ಮೂಕಾಂಬೆಯ ಪಾದಗಿರುವೆ, ಉಲ್ಲಾದರೆ ನಾನು ಆ ತುಂಗೆಯ ದರದಲ್ಲಿ ನಲಿವೆ, ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳವೆ, ಮಳೆಯಾದರೆ ನಾನು ಆ ಯೋಗದ ಸಿರಿಯಲ್ಲಿ ನೆಲವೆ. ನಾನು ಪಂಪನ ಪುರದಲ್ಲಿ ಮೆರೆವೆ, ದನಿಯಾದರೆ ನಾನು ಕೋಗಿಲ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನದ ನುಡಿಯಾಗಿರುವೆ, ನುಡಿಯಾದರೆ ನಾನು
ಸಿರಿ ಕನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಅಪರಾಧದ ಮಣ್ಣಲ್ಲಿ ಬೆರುವೆ. ನೆನಪಾದರೆ ನಾನು ಹಂಪೆಯ ಚರಿತೆಯ ಬೆರವೆ, ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಮೆರವೆ, ಬೆಳಕಾದರೆ ನಾನು ಕರುನಾಡಿಯ ಕಿರಣವ ಸುರಿವೆ, ಮರವಾದರೆ ನಾನು ದಾಸರ ಕಂಠಡಿ ನಲಿವೆ, ಮರವಾದರೆ ನಾನು ದಾಸರ ಕಂಠಡಿ ನಲಿವೆ, ಕಷ್ಟವಾದರೆ ನಾನು ಚೆನ್ನವರ ಕರದಲ್ಲಿ ಮೆರವೆ, ಮರವಾದರೆ ನಾನು ಒಬ್ಬವನ ಒಳಗೆ ಏಳೇಳು ಜನ್ಮಗಳು ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮಗಳು ಕನ್ನಡ ಕುಲವಾಗಿರುವೆ. ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಯ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನುಡುವೆ. ಬಹಳ ಚೆನ್ನಾಗಿತ್ತು ಶ್ಯಾಮ್ ಸುಂದರ್ ಅವರೇ. SPB ಅವ್ರ ಬಗ್ಗೆನೆ ವರ್ಣಿಸ್ದಂಗಿತ್ತು ಈ ಹಾಡು. ತುಂಬಾ ಧನ್ಯವಾದಗಳು, ತುಂಬಾ ಚೆನ್ನಾಗಿತ್ತು. ಈಗ ವಂದನಾರ್ಪಣೆ ಹೇಳಕ್ಕಿಂತ ಮುಂಚೆ ಒಂದೆರಡು ಪ್ರಕಟಣೆಗಳು. ಮುಂದಿನ ತಿಂಗಳು ನವೆಂಬರ್ 14th ರಂದು ದೀಪಾವಳಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅದಕ್ಕೆ ನಮ್ಮ ನಂದಿ ಕನ್ನಡ ಕೂಟದ ಸದಸ್ಯರಿಂದ ದಯವಿಟ್ಟು ಪ್ರೋಗ್ರಾಮ್ಸ್ ನೆಲ್ಲ ಕಳಿಸ್ಕೊಡಿ ನಮ್ಗೆ. ಹಾಗೆ ಬಹಳ ದಿನಗಳಿಂದ ನಾವು ಮುಖ್ಯ ಜನಪದ ಗಾಯಕಿ ಸವಿತಕ್ಕ ಅವ್ರ ಪ್ರೋಗ್ರಾಮ್ಗೆ ಪ್ರಯತ್ನಿಸ್ತಿದ್ವಿ. ಆ ಅವಕಾಶ ಈಗ ಕೂಡಿ ಬಂದಿದೆ. ಸೊ ನಂದಿ ಕನ್ನಡ ಕೂಟ, ತರಂಗ ಕನ್ನಡ ಕೂಟ ಮತ್ತು ಕಸ್ತೂರಿ ಕನ್ನಡ ಕೂಟ 3 ಜನ ಸೇರ್ಕೊಂಡು ಸವಿತಕ್ಕ ಅವರ ಮ್ಯೂಸಿಕಲ್ ನೈಟ್ ಏರ್ಪಾಡಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕಳಿಸ್ಕೊಡ್ತೀವಿ. ಬಟ್ ಇದು ಸೇವ್ ದ ಡೇಟ್ ಗೋಸ್ಕರ ಹೇಳ್ತಿದ್ದೀರಿ. ಹಾಗೆ ಮತ್ತೊಂದು ಪ್ರಕಟಣೆ ಅಂದ್ರೆ ನಮ್ದು ಜನರಲ್ ಬಾಡಿ ಮೀಟಿಂಗ್ ಕೂಡ ಬರ್ತಿದೆ ನವೆಂಬರ್ ಅಲ್ಲಿ. ನಂದಿ ಕನ್ನಡ ಕೂಟದ ಸದಸ್ಯರಿಗೆಲ್ಲ ನಾವು ಇಮೇಲ್ ಕಳಿಸ್ತೀವಿ, ದಯವಿಟ್ಟು ಭಾಗವಹಿಸಿ. ವಂದನಾರ್ಪಣೆ ಹೇಳಕ್ಕೆ ಮನ್ಸಿಲ್ಲ, ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೂ SPB ಅವರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ ಮಾಜಿ NKK ಅಧ್ಯಕ್ಷರಾದ ಗೋವಿಂದರಾಜ್ ಅವರಿಗೆ ಮತ್ತು ಶ್ರೀರಂಜಿನಿ ಅವರಿಗೆ ಅನಂತಾನಂತ ಧನ್ಯವಾದಗಳು. ಹಾಗೆ ಈ ಸಂಜೆ SPB ಗಾಯನ ದಲ್ಲಿ ನಮ್ಮನ್ನೆಲ್ಲ ಮುಳುಗಿಸಿದ ನಮ್ಮ NKK ಕಲಾವಿದರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರಶಾಂತ್ ಅವರೇ, ರಂಜಿನಿ, ಶ್ರೀಕಾಂತ್, ಪ್ರದೀಪ್, ಶ್ರುತಿ ಮತ್ತು ರಘು, ಸಂದೀಪ್, ದೀಪ್ತಿ, ಪ್ರಭು ಗುಬ್ಬಿ, ಅರ್ಚನಾ ಅಂಡ್ ಶಂಕರ್, ಪದ್ಮಾ, ಸ್ವೀಟ್ ಅಂಡ್ ಅನಿಲ್ ಕುಮಾರ್ ಮತ್ತು ಶ್ಯಾಮ್ ಸುಂದರ್ ಅವರಿಗೆ ಅನಂತ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಈ ಸಂಜೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಈಗ. ಸೊ ಮತ್ತೆ ಹೀಗೆ ಸಿಗೋಣ. ನಮ್ಮ ವಾಟ್ಸ್ಆಪ್ ಮತ್ತೆ ಇಮೇಲ್ ಅಲ್ಲಿ ನಮ್ಮ ಮೆಸೇಜಸ್ಗೆ ಕಾಯ್ತಾ ಇರಿ. ನಮಸ್ಕಾರ ಎಲ್ರಿಗೂ.